ಸಿನಿಮಾ ಅದ್ಭುತವಾಗಿತ್ತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜನ್ರೇಷನ್ಗೆ ಏನು ಬೇಕು ಆ ಸಿನಿಮಾ ಕೊಡ್ರಯ್ಯ ಅಂತ. ಅದೇ ಥರ ಸಿನಿಮಾ. ಯಾವನು ಜೀವನದಲ್ಲಿ ಲಾಂಗ್ ಹಿಡ್ಕೊಂಡು ರೌಡಿಸಮ್ ಮಾಡ್ಬೇಕು ಅನ್ಕೊಂತಾನೋ ಅಂಥವ್ನು ಬಂದು ಈ ಸಿನಿಮಾ ನೋಡಿದ್ರೆ ಲಾಂಗನ್ನು ಬಿಟ್ಬಿಟ್ಟು ಜೀವನದಲ್ಲಿ ಚೆನ್ನಾಗಿ ಬದುಕ್ತಾನೆ. ನೋಡಿ, ಎಷ್ಟೋ ಯೂತು ಹಳ್ಳಿಯಿಂದ ಸಿಟಿಗೆ ಬಂದು ಜೀವನ ಮಾಡ್ಬೇಕಂತ ಬರ್ತಾರೆ. ಆದರೆ ಜೀವನದ ಆಸೆಗೋಸ್ಕರ ಜೀವನ ತಪ್ಪಿಬಿಟ್ಟು ಜೀವನನೇ ತಪ್ಪಾಗ್ತಾರೆ. ಬಟ್ ಈಗ ಜನ್ರೇಷನ್ ಹೆಂಗಿದೆ ಗೊತ್ತಾ? ಪ್ರೀತಿ ಪ್ರೇಮ, ಅವ್ನು ಹಾಕೊಂಡು ರೌಡಿಸಮ್. ನಾನು ಈ ಏರಿಯಾದಲ್ಲಿ ಒಳ್ಳೆ ಹೆಸರು ಮಾಡಬೇಕು. ಈ ಹೆಸರು ಬೆಳೀತಿದ್ದಂಗೆ ಆಯುಸ್ಸು ಕಮ್ಮಿ ಆಗುತ್ತೆ, ಆಯಿತಾ? ಆಯುಸ್ಸು ಕಮ್ಮಿ ಆಗ್ತಿದ್ದಂಗೆ ಮುಗೀತು ಜೀವನನೇ. ಇರೋದೊಂದು ಜೀವನ ಸ್ವಾಮಿ. 7 ಜನ್ಮ ಇದೆ, 8 ಜನ್ಮ ಇದೆ. ಆ ಜನ್ಮ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಇರೋ ಒಂದು ಜನ್ಮದಲ್ಲಾದರೂ ತಂದೆ ತಾಯಿ ಒಳ್ಳೆ ಮಕ್ಕಳಾಗಿ ಒಳ್ಳೆ ಜೀವನದಲ್ಲಿ 4 ಜನಕ್ಕೆ ಒಳ್ಳೆಯವ್ನು ಅನ್ಸ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್. ಸಿನಿಮಾ ಮಾತ್ರ ಬಲರಾಮ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಇದೆ ಮೇಡಮ್. ಈ ಗಾಂಧಿನಗರಕ್ಕೆ ಬಂದಿರೋ ಸಿನಿಮಾ ನಿಜವಾಗ್ಲೂ ಹೇಳ್ತೀನಿ, ಈ ಸಿನಿಮಾ ಈ ಜನ್ರೇಷನ್ ಬೇಕಾಗಿರೋ ಸಿನಿಮಾ ಮೇಡಮ್. ಯಾಕೆಂದರೆ 150 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಏನಕ್ಕೆ ಬರ್ತಾರೆ ಹೇಳಿ? ಒಂದು ಬೇಜಾರಾಗಿರುತ್ತೆ, ಏನೋ ಜೀವನದಲ್ಲಿ ಕಲಿತೀವಿ ಅಂತ. 100% ಈ ಜೀವನ ಕಲಿಸ್ಕೊಡುತ್ತೆ ಸಿನಿಮಾ. ಇದು ತುಂಬ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಹೊಗಳ್ತಾ ಇಲ್ಲ ನಾನು, ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನಾನು ಸಿನಿಮಾ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. ಗುಡ್ ಮೂವಿ, ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಕೂತ್ಕೊಂಡೆ ನೋಡ್ಬೋದು, ಯಾಕೆಂದರೆ ಎಲ್ಲೂ ಬೋರ್ ಅನ್ಸಲ್ಲ, ಗ್ರಿಪ್ಪಿಂಗ್ ಆಗಿದೆ. ನಾನು ಇದರಲ್ಲಿ ಪಾತ್ರದ ನನಗೆ ಚೆನ್ನಾಗೇ ಇರುತ್ತೆ ನ್ಯಾಚುರಲ್ಲಿ. ಚೆನ್ನಾಗಿತ್ತು ಸರ್. ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯಿತು, ಏನು ತೊಂದರೆ ಇಲ್ಲ. ಎಲ್ಲರೂ ಕನ್ನಡ ಫಿಲ್ಮ್ನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳಕ್ಕೆ ಇಷ್ಟ. ಮೂವಿ ಚೆನ್ನಾಗಿದೆ, ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಮೂವೀಸ್ ಎಲ್ಲ ಪೈರಸಿ ಮಾಡಬೇಡಿ. ಸರ್ ಸಿನಿಮಾ ಹೇಗಿತ್ತು? ಚೆನ್ನಾಗಿ ಮೂವಿ ತುಂಬ ಚೆನ್ನಾಗಿತ್ತು. ಹಳೆಯ ದಿನಗಳನ್ನು ನೆನಪಿಸ್ಕೊಳ್ಳೋಂಗಾಯಿತು. ಆಮೇಲೆ ವಿನೋದ್ ಪ್ರಭಾಕರ್ ಅವ್ರ ಮಗ ವಿನೋದ್ ಪ್ರಭಾಕರ್ ಅವ್ರಿಗೆ ಅವರು ಹೀರೋ ಆಗಿ ಮಿಂಚಲಿದ್ದಾರೆ. ಅವ್ರದ್ದು ಇನ್ನಷ್ಟು ಸಿನಿಮಾಗಳು ಬರಲಿ ಅಂತ ಆಶಿಸ್ತೀನಿ. ಎಲ್ಲರ ಪಾತ್ರಗಳು ಚೆನ್ನಾಗಿದೆ. ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ವಟಾರದಲ್ಲಿ ಮಾಡೋದು. 1 ವಾರ ಇತ್ತು ಶೂಟಿಂಗು ಭೂಮಿಕಾ ಎಸ್ಟೇಟಲ್ಲಿ. ಅವರೇ ಬಂದು ನಮ್ಮನ್ನೆಲ್ಲ ಹೀರೋ ಸೇವ್ ಮಾಡಿ ನಾವೆಲ್ಲ ಇದು ಮಾಡಿದ್ದು. ಚೆನ್ನಾಗಿದೆ ಸಿನಿಮಾ 100% ಮೇಡಮ್. ಸಖತ್ತಾಗಿದೆ ಸಿನಿಮಾ. ವಾರ ಅಲ್ಲ 3 ವಾರ 100% ಬಂದು ಬೋರ್ ಆದವರೆಲ್ಲ ಬಂದು ನೋಡ್ತಾ ಇರ್ಬೋದು. ಸಿನಿಮಾ ಏನು ಬೇಜಾರಿಲ್ಲ, ಸಖತ್ತಾಗಿದೆ. ತಿನ್ಕೊಂಡ್ಬಿಟ್ಟಿದಾರಲ್ಲ ಆ್ಯಕ್ಟಿಂಗಲ್ಲಿ ತಿನ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರದ್ದು ಆ್ಯಕ್ಟಿಂಗು ಚೆನ್ನಾಗಿದೆ, ಅಂಥವ್ರದ್ದು ಇಂಥವ್ರದ್ದು ಅಂತಿಲ್ಲ. ಸೂಪರ್ ಸಿನಿಮಾ. ನನಗೆಲ್ಲನೂ ಇಷ್ಟ ಆಯಿತು. ಎಲ್ಲನೂ ಒಂದೊಂದು ಶಾಟ್ನೂ ಸಖತ್ತಾಗಿದೆ. ಕೆಲವೊಂದು ಶಾಟ್ಗಳು ಸಿಂಗಲ್ ಇದರಲ್ಲೇ ತೆಗೆದುಬಿಟ್ಟಿದ್ದಾರೆ, ಸಿಂಗಲ್ ಶಾಟಲ್ಲೇ ತೆಗೆದಿದ್ದಾರೆ. ಅದು ಮಾತ್ರ ಸೂಪರ್. ಫಸ್ಟ್ ಶಾಟೇ ಸೂಪರ್. ಥ್ಯಾಂಕ್ ಯು.